ಕನ್ನಡ ಮತ್ತು ಕನ್ನಡ ಆಡಿಯನ್ಸ್ ಅಂದ್ರೆ ಇಷ್ಟೊಂದು ತಾಸಾರನ. ಕರ್ನಾಟಕದಲ್ಲಿ ಗೋಟ್ ಸಿನಿಮಾ, ವಿಜಯ್ ಅಭಿನಯದ ಗೋಟ್ ಸಿನಿಮಾ ತೆರೆ ಕಾಣ್ತಾ ಇದೆ. ಆದ್ರೆ ಕರ್ನಾಟಕದಲ್ಲಿ 1000ಕ್ಕೂ ಹೆಚ್ಚು ಸ್ಕ್ರೀನ್ಗಳನ್ನ ಪಡೆದುಕೊಂಡಿದೆ. ಆದ್ರೆ ವಿಚಾರ ಇದಲ್ಲ, ಇದಕ್ಕಿಂತ ಬಹಳ ಮುಖ್ಯವಾಗಿ ಗೋಟ್ ಸಿನಿಮಾ ತಮಿಳಿನಲ್ಲಿ ರಿಲೀಸ್ ಆಗುತ್ತೆ, ತಮಿಳಿನ ಸಿನಿಮಾ. ಆದ್ರೆ ಮಲಯಾಳಂನಲ್ಲಿ ಈ ಸಿನಿಮಾ ನೀವು ನೋಡ್ಬೇಕಾ? ಅವಕಾಶ ಇದೆ. ತೆಲುಗಲ್ಲಿ ನೋಡ್ಬೇಕಾ? ಆಂಧ್ರದಲ್ಲಿ ಅವಕಾಶ ಇದೆ. ತೆಲಂಗಾಣದಲ್ಲೂ ತೆಲುಗಲ್ಲಿ ನೋಡಬಹುದು. ಇನ್ನು ಉತ್ತರ ಭಾರತದಲ್ಲಿ ಹಿಂದಿಯಲ್ಲಿ ಈ ಸಿನಿಮಾವನ್ನ ನೋಡಬಹುದು. ಆದರೆ ಕರ್ನಾಟಕದಲ್ಲಿ ಎಷ್ಟು ಸ್ಕ್ರೀನ್ಗಳನ್ನ ಪಡೆದುಕೊಂಡ್ರು ಕೂಡ ಕನ್ನಡದಲ್ಲಿ ಡಬ್ ಆಗಿಲ್ಲ. ನೀವು ಕರ್ನಾಟಕದಲ್ಲಿ ಮೂವಿ ನೋಡಬೇಕಾ? ತೆಲುಗಲ್ಲೂ ನೋಡಬೇಕು, ಮಲಯಾಳಂಲ್ಲಿ ನೋಡಬೇಕು, ತಮಿಳಲ್ಲೂ ನೋಡಬೇಕು, ಹಿಂದಿಯಲ್ಲಿ ನೋಡುವಂತ ಅವಕಾಶ ಇದೆ. ಆದ್ರೆ ಕನ್ನಡ ಚಿತ್ರಮಂದಿರನ ಇವಾಗ ಕಬ್ಜಾ ಮಾಡ್ಕೊಳ್ತಿರುವಂತ ಸಿನಿಮಾ ದೊಡ್ಡ ಮಟ್ಟದ ಕನ್ನಡ ಚಿತ್ರರಂಗಕ್ಕೆ ಸಂಕಷ್ಟ ಆಗ್ತಾ ಇದ್ರು ಕೂಡ ಈ ಸಿನಿಮಾ ಕನ್ನಡದಲ್ಲೇ ಇಲ್ಲ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಕನ್ನಡ ನೆಲದಲ್ಲಿ ಪರಭಾಷೆ ಸಿನಿಮಾದೇ ಅಬ್ಬರ ಆರ್ಭಟ. ಕನ್ನಡ ಆಡಿಯನ್ಸ್ ಅಂದ್ರೆ ಅಷ್ಟೊಂದು ತಾರ್ಸಾರನ. ಕನ್ನಡದಲ್ಲಿ ಡಬ್ ಆಗಿಲ್ಲ ವಿಜಯ್ ನಟನೆಯ ಗೋಟ್ ಮೂವಿ. ಕರ್ನಾಟಕದಲ್ಲಿ ತಮಿಳಿನಲ್ಲೇ ರಿಲೀಸ್ ಆಗ್ತಾ ಇದೆ ಗೋಟ್ ಸಿನಿಮಾ. ಕನ್ನಡ ಬಿಟ್ಟು ಬೇರೆಲ್ಲ ಭಾಷೆಗಳಲ್ಲೂ ಡಬ್ ಆಗಿದೆ ಗೋಟ್ ಫಿಲ್ಮ್. ಹಿಂದಿ, ತೆಲುಗು, ಮಲಯಾಳಂ ಭಾಷೆಗಳಲ್ಲಿ ಗೋಟ್ ಡಬ್ಬಿಂಗ್ ಆಗಿದೆ. ಆದ್ರೆ ಕನ್ನಡವನ್ನ ಮಾತ್ರ ಕಡೆಗಣಿಸಿದ್ದಾರೆ ಗೋಟ್ ಟೀಮ್. ಕರ್ನಾಟಕದಲ್ಲಿ 1000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗ್ತಾ ಇದ್ರು. ಕನ್ನಡ ವರ್ಷನ್ ಅನ್ನ ರಿಲೀಸ್ ಮಾಡಲು ಮುಂದಾಗಲಿಲ್ಲ ಗೋಟ್ ಟೀಮ್. ರಾಜ್ಯದಲ್ಲಿರೋ ಥಿಯೇಟರ್ ಬೇಕು, ಕನ್ನಡಿಗರ ದುಡ್ಡು ಬೇಕು ಇವರಿಗೆ. ಆದ್ರೆ ಕನ್ನಡದಲ್ಲಿ ಸಿನಿಮಾ ಡಬ್ಬು ಮಾಡಲ್ಲ ಅಂದ್ರೆ ಏನ್ ಅರ್ಥ ಇರಬಹುದು? ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ತೆಲುಗಿನಲ್ಲಿ ರಿಲೀಸ್ ಮಾಡಿದ್ದಾರೆ. ಇನ್ನು ಕೇರಳದಲ್ಲಿ ಮಲಯಾಳಂ ಅಲ್ಲಿ ಫಿಲ್ಮ್ ಅನ್ನ ಡಬ್ ಮಾಡಿ ರಿಲೀಸ್ ಮಾಡಿದ್ದಾರೆ. ಉತ್ತರ ಭಾರತದ ರಾಜ್ಯಗಳಲ್ಲಿ ಹಿಂದಿಯಲ್ಲಿ ಬಿಡುಗಡೆಯಾಗಿದೆ ಈ ಸಿನಿಮಾ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ತಮಿಳು, ತೆಲುಗು, ಇನ್ನು ಹಿಂದಿಯಲ್ಲಿ ರಿಲೀಸ್ ಆಗಿದೆ. ಇದನ್ನ ನೋಡ್ಕೊಂಡು ಕನ್ನಡಿಗರು ಸುಮ್ನಿರಬೇಕಾ? ಹಾಗಾದ್ರೆ ಕನ್ನಡ ಅಂದ್ರೆ ಅಸಡ್ಡೆನ ಮತ್ತೆ ಡಬ್ಬಿಂಗ್ ಕಿರಿಕ್. ಕನ್ನಡದಲ್ಲಿ ಡಬ್ ಆಗಿಲ್ಲ ವಿಜಯ್ ನಟನೆಯ ಗೋಟ್ ಸಿನಿಮಾ ಕನ್ನಡ ಭಾಷೆಯಲ್ಲಿ ಡಬ್ ಆಗಿಲ್ಲ. ತೆಲುಗು, ತಮಿಳು, ಮಲಯಾಳಂ ಹೀಗೆ ಹಿಂದಿ ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಆದ್ರೆ ಕನ್ನಡದಲ್ಲಿ ಗೋಟ್ ಸಿನಿಮಾ ಇಲ್ವೇ ಇಲ್ಲ. 1000ಕ್ಕೂ ಹೆಚ್ಚು ಸ್ಕ್ರೀನ್ ನಲ್ಲಿ ರಿಲೀಸ್ ಆಗ್ತಿದ್ರು, ಕನ್ನಡಕ್ಕಿಲ್ಲ ಆದ್ಯತೆ. ಕರ್ನಾಟಕದಲ್ಲಿ 1000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಗೋಟ್ ಸಿನಿಮಾ ರಿಲೀಸ್ ಆಗ್ತಿದ್ರು, ಕನ್ನಡಕ್ಕಿಲ್ಲ ಕಿಮ್ಮತ್ತು. ಕನ್ನಡಕ್ಕೆ ಆದ್ಯತೆಯನ್ನ ನೀಡಿಲ್ಲ ಗೋಟ್ ಸಿನಿಮಾ. ಕರ್ನಾಟಕದಲ್ಲಿ ತಮಿಳು, ತೆಲುಗು, ಹಿಂದಿಯಲ್ಲಿ ಬಿಡುಗಡೆ. ಕನ್ನಡಕ್ಕೆ ಆದ್ಯತೆಯನ್ನ ಕೊಡದೆ ಕರ್ನಾಟಕದಲ್ಲಿ 1000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದ್ರು. ತಮಿಳು, ತೆಲುಗು, ಹಿಂದಿಯಲ್ಲಿ ಮಾತ್ರ ಬಿಡುಗಡೆಯನ್ನ ಮಾಡ್ತಿದ್ದಾರೆ. ಆಯಾ ರಾಜ್ಯಗಳಲ್ಲಿ ಅಲ್ಲಿನ ಸ್ಥಳೀಯ ಭಾಷೆಯಲ್ಲಿ ರಿಲೀಸ್. ತಮಿಳಿನ ಗೋಟ್ ಸಿನಿಮಾ ಬೇರೆ ಬೇರೆ ರಾಜ್ಯಗಳಿಗೆ ತಕ್ಕಂತೆ ಅಲ್ಲಿನ ಸ್ಥಳೀಯ ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಇನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಅದನ್ನ ಡಬ್ ಮಾಡ್ತಾ ಇದ್ರು. ಕರ್ನಾಟಕದಲ್ಲಿ ಮಾತ್ರ ಕನ್ನಡವೇ ಇಲ್ಲ. ಆದ್ರೆ ಕನ್ನಡದಲ್ಲಿ ಸಿನಿಮಾ ಡಬ್ ಮಾಡಲ್ಲ ಅಂದ್ರೆ ಏನರ್ಥ? ಕನ್ನಡದ ದುಡ್ಡು ಬೇಕು, ಕನ್ನಡದ ಜನ ಬೇಕು. ಆದ್ರೆ ಕರ್ನಾಟಕದಲ್ಲಿ 1000ಕ್ಕೂ ಹೆಚ್ಚು ಸ್ಕ್ರೀನ್ಗಳು ಬೇಕು. ಆದ್ರೆ ಕನ್ನಡಕ್ಕೆ ಮಾತ್ರ ಆದ್ಯತೆಯನ್ನ ಕೊಡ್ತಿಲ್ಲ.
ಕನ್ನಡದಲ್ಲಿ ಸಿನಿಮಾ ಡಬ್ ಆಗ್ತಿಲ್ಲ ಅಂದ್ರೆ ಏನಿದರ ಅರ್ಥ? ರಾಜ್ಯದಲ್ಲಿರೋ ಥಿಯೇಟರ್ ಬೇಕು, ಕನ್ನಡಿಗರ ದುಡ್ಡು ಬೇಕು. ಪರಭಾಷೆಯ ಸಿನಿಮಾಗಳಿಗೆ ಕರ್ನಾಟಕದ ಆಡಿಯನ್ಸ್ ಬೇಕು. ಇನ್ನು ಕನ್ನಡಿಗರ ದುಡ್ಡಂತೂ ಬೇಕೇ ಬೇಕು. ಆದ್ರೆ ಕನ್ನಡ ಇವರಿಗೆ ಬೇಡ ಅಂದ್ರೆ ಏನಿದರ ಅರ್ಥ? ಆದರೆ ಇವರಿಗೆ ಕನ್ನಡ ಭಾಷೆ ಬೇಡುವ, ಎಲ್ಲಾ ರೀತಿಯಂತ ಅಭಿಮಾನಿಗಳು ಬೇಕು, ದುಡ್ಡು ಬೇಕು, ಸ್ಕ್ರೀನ್ ಬೇಕು. ಇವೆಲ್ಲ ಇದ್ರೂ ಕೂಡ ಗೋಟ್ ಸಿನಿಮಾ, ಇನ್ನು ಯಾವುದೇ ಪರಭಾಷೆಯ ಚಿತ್ರ ಇದ್ದು ಕೂಡ ಕನ್ನಡಕ್ಕೆ ಆದ್ಯತೆಯನ್ನ ಕೊಟ್ಟಿಲ್ಲ ಅಂದ್ರೆ ಏನಿದರ ಅರ್ಥ? ಇನ್ನು ಕನ್ನಡ ಪರ ಕನ್ನಡ ಸಂಘಟನೆಗಳು ಕನ್ನಡ ಅನ್ನುವಂತರು ಇಂಥ ಪರಿಸ್ಥಿತಿ ಇಡೀ ಕನ್ನಡ ಚಿತ್ರರಂಗಕ್ಕೆ ಈಗ ದೊಡ್ಡ ಸಂಕಷ್ಟ ಎದುರಾಗಿಬಿಟ್ಟಿದೆ. KGF 2 ಇರುವಂತದ್ದು, ಇನ್ನು ಕನ್ನಡದ ಯಾವುದೇ ಒಂದು ದೊಡ್ಡ ದೊಡ್ಡ ಚಿತ್ರಗಳಿಗೂ ಇಷ್ಟೊಂದು ಸ್ಕ್ರೀನ್ ಸ್ಪೇಸ್ ಸಿಗಲ್ಲ. ಇನ್ನು ಈ ಹೊತ್ತಿನಲ್ಲಿ ಗೋಟ್ ಸಿನಿಮಾ 1000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಕರ್ನಾಟಕದಲ್ಲೂ ಬರ್ತಾ ಇದೆ. ಈಗಾಗಲೇ ಬುಕಿಂಗ್ ಗಳನ್ನ ಆಗಿದೆ. ಆದರೆ ಕನ್ನಡದ ಚಿತ್ರಗಳಿಗಾಗಲೇ ಚಿತ್ರ ಮಂದಿರಗಳಲ್ಲಿದೆ, ಅವುಗಳನ್ನ ಎತ್ತಂಗಡಿ ಮಾಡುವಂತ ಕೆಲಸ ಆಗ್ತಾ ಇದೆ. ಹಾಗಾದ್ರೆ ಇವೆಲ್ಲವನ್ನ ನೋಡ್ಕೊಂಡು ಕನ್ನಡಿಗರು ಸುಮ್ಮನಿಡಬೇಕಾ? ಆಯಾ ರಾಜ್ಯಗಳಲ್ಲಿ ಆಯಾ ಊರಿನ ರಾಜ್ಯದ ಭಾಷೆಗಳಲ್ಲಿ ಸಿನಿಮಾ ತೆರೆ ಕಾಣ್ತಾ ಇದೆ. ಆದರೆ ಕರ್ನಾಟಕ ಅಂತಂದ್ರೆ ಇಲ್ಲ ಬೇರೆ ಭಾಷೆ ನೋಡ್ತಾರೆ. ಕನ್ನಡಿಗರು ವಿಶಾಲ ಹೃದಯದವರಂತಾನ? ಕನ್ನಡಿಗರಂದ್ರೆ ಇಷ್ಟೊಂದು ತಾತ್ಸಾರ ಆಗ್ತಾ ಇದೆಯಾ? ಇಲ್ಲಿನ ದುಡ್ಡು ಬೇಕು, ಜನ ಬೇಕು, ಆಡಿಯನ್ಸ್ ಬೇಕು, ಆದರೆ ಕನ್ನಡ ಒಂದು ಬೇಡ. ಇವರಿಗೆ ಕನ್ನಡ ಭಾಷೆನೇ ಬೇಡವಾ ಅನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗಿದೆ.